ನನ್ನ ಹೆಸರು ಶಿವಕುಮಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಕುಮಾರ್ ಅಂತ ನಮ್ಮ ಊರು ಕಡೂರು. ಸುಮಾರು ಒಂದು 15-16 ಇಯರ್ಸ್ ಆಯ್ತು ಸರ್. ಸುಮಾರು ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ 2 ವರ್ಷ ಟ್ರೈ ಮಾಡಿದ್ದೀನಿ. ಬರೀ ಕ್ಲಾಪ್ ಕೊಡ್ತಾ ಇರಲಿಲ್ಲ. ತುಂಬ ಇಂಡಸ್ಟ್ರಿ ತುಂಬ ಕಷ್ಟ. ಅದರಲ್ಲೂ ನಮ್ಮಂಥ ಹಳ್ಳಿ ಲ್ಯಾಂಗ್ವೇಜಲ್ಲಿ ಈ ಥರ ಎಲ್ಲ ಮಾತಾಡೋರಿಗೆ ಇನ್ನೂ ತುಂಬ ದೂರನೇ ಇರುತ್ತೆ ಇಂಡಸ್ಟ್ರಿ. ಆದರೂ ತುಂಬ ಪಾಠ ಕಲಿತೆ. ಆ ಥರ ಮಾಡಿದ್ರಿಂದಲೇ ನನಗೆ ಒಂದು ತುಂಬ ಅನುಭವನೂ ಸಿಕ್ತು, ತುಂಬ ಕೆಲವೊಂದು ಕಾನ್ಸೆಪ್ಟ್ ಸಿಕ್ತು. ಜೀವನ ಅಂದರೆ ಏನು ಅಂತ ಗೊತ್ತು. ಸಿನಿಮಾ ರಂಗ ನಾನು ಯಾವತ್ತೂ ಪೂಜಿಸ್ತೀನಿ. ಇದರಲ್ಲಿ ನಾನು ಏನೇ ಸೋತಿದ್ರೂ ಅದು ನನ್ನ ಮುಂದಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದು ನನ್ನ ಇದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾರ ಮನುಷ್ಯ ಇದ್ದಾನೆ ಎಲ್ಲರಲ್ಲೂ ಈ ಕನಸಿರುತ್ತೆ. ಬಟ್ ಅದನ್ನು ಪಡ್ಕೊಳಕ್ಕೆ ಯೋಗ್ಯತೆ ಇರಬೇಕು. ನಾನು ಆ ಗುರಿ ತಲುಪ್ತೀನ. ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ನೋಡಿದ್ದೆ, ಕೈಯಲ್ಲಿ ಕಬ್ಬಣ ಚೂರು ಇಟ್ಕೊಂಡು ಮುಂದೆ ವಜ್ರದರಳಿರುತ್ತೆ. ನಾವು ಇಲ್ಲೇ ಆ ವಜ್ರದರಳು ಕನಸ್ಬಿಟ್ಟು ಈ ಕೈಯಲ್ಲಿರೋ ಕಬ್ಬಣ ಚೂರು ಕೆಳಗಡೆ ಬಿಟ್ಬಿಟ್ರೆ ಮುಗ್ದೋಯ್ತು. ಹಂಗಾಗಿ ಈ ಕಷ್ಟ ಎಂಬುದು ಕಬ್ಬಣ ಚೂರು. ಅಲ್ಲಿ ಹೋಗೋವರೆಗೂ ಇದನ್ನು ತಗೊಂಡೋಗಿ ಅದನ್ನ ಪಕ್ಕಕ್ಕಿಟ್ಟು ವಜ್ರದರಳನ್ನ ಎತ್ತಿಟ್ಕೋಬೇಕು. ಹಂಗೆ ಸಾಧನೆನೂ ನಾನು ಆಸೆ ಪಟ್ಟಿದ್ದು ನಿಜ. ತುಂಬ ಅಂದರೆ ತುಂಬ ಆಸೆ ಪಟ್ಟೆ, ಕನಸುಗಳನ್ನ ಕಟ್ಟೆ. ಅದನ್ನು ಈಡೇರಿಸ್ಕೊಳ್ಳೋ ಸಮಯ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಹೆಸರಿರೋದಕ್ಕಿಂತ ಹೆಸ್ರಿಲ್ ಸಿನಿಮಾಗಳನ್ನೇ ನಾನು ತುಂಬ ಮಾಡಿದ್ದೀನಿ. ಬಟ್ ಅವೆಲ್ಲ ಜೀವನದ ಪಾಠಗಳು. ಡೈಲಾಗ್ ರೈಟ್ರಾಗಿ ಸುಮಾರು ಸಿನಿಮಾ ಮಾಡಿದ್ದೀನಿ. ಸಣ್ಣ ಪುಟ್ಟ ಪಂಚಿಂಗ್ ಡೈಲಾಗ್ ರೈಟ್ರಾಗಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾನು ಬಂದ್ಬಿಟ್ಟು GK ಮುದ್ರಾಜು ಅಂತ ನಮ್ಮ ಗುರುಗಳು ಅನ್ಕೋಬೋದು. ಮೊದಲನೇ ಸಿನಿಮಾ ಶುಕ್ರ ಅಂತ ವಿನೋದ್ ರಾಜ್ ಅವರು ಹೀರೋ, ಲೀಲಾವತಿ ಅಮ್ಮವ್ರು ಕಮೈನ್ಸಲ್ಲಿ ಮಾಡಿರೋದು. ಅದೊಂದು ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು ತುಂಬ ಇದೆ ಸರ್ ಜರ್ನಿ ಅದು. ಇದು ಸ್ಟಾರ್ಟಾಗಿ ಬಂದ್ಬಿಟ್ಟು 2 ಇಯರ್ಸ್ ಆಯಿತು. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಲಾಕ್ಡೌನು ಮತ್ತು ನಮ್ದೊಂದು ಸ್ವಲ್ಪ ಸೆನ್ಸರ್ ಪ್ರಾಬ್ಲಮ್ ಆಗಿತ್ತು. ಅದೇ ನಮಗೊಂದು 6 ಮಂತ್ ಎಳೆದ್ಬಿಡ್ತು. ಇದು ಡೆಲ್ಲಿಗೆಲ್ಲ ಹೋಗಿ ಬಂತು ಈ ಸಿನಿಮಾ. ಎಲ್ಲೋದ್ರೂ ಒಂಥರ ಪ್ರಚಾರನೇ ಈ ಸಿನಿಮಾದಲ್ಲಿ ಸಿಗ್ತಿರೋದು. ಎಲ್ಲ ಡಬಲ್ ಕೆಲಸನೇ ಆಗ್ತವೆ ಈ ಸಿನಿಮಾದಲ್ಲಿ. ಆದರೆ ಒಳ್ಳೆ ಲೊಕೇಶನ್ನು, ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಟೀಮು ಎಲ್ಲದೂ ಒಳ್ಳೆಯದೇ ಆಗ್ತಾಯಿದೆ. ಸಿನಿಮಾ ಮಾಡಬೇಕು ಅಂತ ಮಾಡ್ದವನಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ನನಗೆ ಇಂಡಸ್ಟ್ರಿ ಬಗ್ಗೆ, ಈ ಜನ್ರೇಷನ್ ಬಗ್ಗೆ ಒಂಥರ ವೈರಾಗ್ಯ ಬಂದ್ಬಿಡ್ತು ನನಗೆ. ವೈರಾಗ್ಯ ಅಂದರೆ ನನಗೆ ಆಸೆ ಹೋಗ್ಬಿಡ್ತು. ಏನೋ ಒಂಥರ ಎಲ್ಲೋ ನಾನು, ಯಾಕೆಂದರೆ ನಾನು ಏನೋ ಒಂದು ಕನಸಿಟ್ಕೊಂಬರ್ತಾ ಇದ್ದೆ, ಈ ವ್ಯಕ್ತಿ ಒಳ್ಳೆಯವನು ಅಂತ. ಅಲ್ಲಿ ನೋಡಿದ್ರೆ ವ್ಯಕ್ತಿ ಒಳ್ಳೆಯವನಾಗ್ತಾ ಇರಲ್ಲ. ಈ ಪ್ರತಿಯೊಬ್ಬರು ಯಾರನ್ನ ಪ್ರೀತಿಸ್ಬೇಕು ಅಂತ ಹೋಗಿದೆ, ಆ ಪ್ರೀತಿ ಸಿಗ್ತಾ ಇರಲಿಲ್ಲ ಪ್ರತಿಯೊಂದರಲ್ಲಿ ನಂದು. ಯಾಕೆಂದರೆ ನನ್ನ ಥೀಮೇ ಬೇರೆ ಥರ ಇತ್ತು. ಆಗ ನನಗೆ ಈ ಸಾಧುಗಳು, ನಾಗಸಾಧುಗಳು, ಅಗೋರಿಗಳು, ಅವಧೂತರುಗಳು ಈ ಥರ ಕೆಲವೊಬ್ಬರು ನನಗೆ ಪರಿಚಯ ಆಗ್ತಾ ಹೋದಾಗ ನನಗೇನಾಗ್ಬಿಡ್ತು ಅಂದರೆ, ಈ ಸಿನಿಮಾನೂ ಬೇಡ, ಈ ಜೀವನನೇ ಬೇಡ, ಹೋಗ್ಬಿಡೋಣ ಹಿಮಾಲಯಕ್ಕೆ. ಸುಮಾರು ಸತಿ ಆಗೋಗ್ಬಿಡ್ತು ಅಲ್ಲಿ. ಯಾಕೆಂದರೆ ಅವ್ರ ಜೊತೆಗೆ ಇದ್ನಲ್ಲ, ಹೊಟ್ಬಿಡೋಣ ಅಂದ. ಆವಾಗ ನಾನು ಏನು ಮಾಡಿದೆ, ಹೆಂಗಿದ್ರು ಮೊದಲೇ ರೈಟ್ರು ನಾನು. ಆಗ ನಾನು ಒಂದು ಬುಕ್ಸ್ ಬರೆದೆ ಓನಾಗೆ. ಅದೇ ಮುಖವಾಡ ಇಲ್ಲದನು 84. ಈ ಬುಕ್ಸೇ ಈಗ ಒಂದು ಸಿನಿಮಾ ಆಗಿದೆ. ಆ್ಯಕ್ಚುಲಿ ನಾನು ಇದು ಸಿನಿಮಾ ಮಾಡಬೇಕು ಅಂತ ಬರೆದವನಲ್ಲ. ಏನೋ ಒಂದು ನನ್ನ ಅನುಭವಗಳನ್ನ, ಅದೇನೋ ನಾನು ಹೇಳಿದೆ, ಪೆನ್ ಹೇಳ್ತಾ ಹೋಗುತ್ತೆ, ಪೇಪರ್ ಕೇಳ್ತಾ ಬರುತ್ತೆ. ಇವು 2 ವಿಚಾರ 3 ಥರ ಇರುತ್ತೆ. ತಿಳ್ಕೊಳ್ಳೋನಿಗೆ ಕೆಲವು ಜನಕ್ಕೆ ಅರ್ಥ ಆಗಿದೆ ಅನಿಸುತ್ತೆ, ಕೆಲವು ಜನಕ್ಕೆ ಅರ್ಥ ಆಗಲಿಲ್ಲ ಅನಿಸುತ್ತೆ, ಕೆಲವು ಜನಕ್ಕೆ ಇವನು ಏನು ಹೇಳ್ತಾನಪ್ಪ ಅನ್ನೋದೇ ಅನಿಸುತ್ತೆ. ಹಂಗೆ ಈ ಸಬ್ಜೆಕ್ಟಲ್ಲಿ ನಾನು ಮಾಡ್ತಾ ಹೋದೆ. ಆಗ ನಮ್ಮ ಪ್ರೊಡ್ಯೂಸರ್ ಸಿಕ್ಕಿರು, ಯಾರೋ ಒಬ್ಬ ರಂಜಿತ್ ತಿಗಡಿ ಅಂತ ಒಬ್ಬ ಡೈರೆಕ್ಟ್ರ್ ಅವರು. ಅವ್ರ ಜೊತೆ ನಾನು ವರ್ಕ್ ಮಾಡುವಾಗ ಈ ಪ್ರೊಡ್ಯೂಸರ್ ಸಿಕ್ಕಿರು. ಆಗ ನಾನು ಈ ಬುಕ್ಸಿಂದು ಒಂದು ಸೀನ್ ಹೇಳಿದೆ. ಆಗ ಅವರು ತುಂಬ ಇಷ್ಟಪಟ್ಟು, ಇಲ್ಲ ಈ ಸಿನಿಮಾ ಮಾಡ್ಬೋದಲ್ಲ. ಮಾಡ್ಬೋದು ಸರ್, ಆದರೆ ಇದೊಂದು ಸ್ವಲ್ಪ ಆಧ್ಯಾತ್ಮಿಕ, ಹಿಂಗೆ ಪ್ರಪಂಚಕ್ಕೆ ಮಿಕ್ಸ್ ಮಾಡ್ಬೋದು, ಒಳ್ಳೆ ವಿಚಾರ ಸಿಗುತ್ತೆ ಅಂತ ಹೇಳಿದೆ. ಆಗ ಅವರು ಸರಿ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಈ ಸಿನಿಮಾ ಮಾಡಬೇಕು ಇವೆಲ್ಲ ಇಂಟ್ರೆಸ್ಟೇ ಹೋಗ್ಬಿಡ್ತು ಸರ್. ಈಗಲೂ ನಾನು ಏನಂದರೆ ಕಾವಿ ಹಾಕಿಲ್ಲ, ಒಳಗಾವಿ. ಯಾಕೆಂದರೆ ಅದು ನೋಡ್ತಾ ಈ ಪ್ರಪಂಚ ಏನಪ್ಪ ಇಷ್ಟೇ, ಯಾವುದಕ್ಕೋಸ್ಕರ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು ಅನ್ನೋದು ಫೀಲ್ ಉಟ್ಕೊಂಡು ಮಾಡಿದ ಸಬ್ಜೆಕ್ಟು. ಬಟ್ ವಿಷಯನೂ ಹಂಗೆ ಇದೆ. ಜನಗಳಿಗೆ ಮಾತ್ರ ಎಷ್ಟೋ ಜನ ಕ್ವಶನ್ ಮಾರ್ಕ್ ಇದೆ ಲೈಫ್ ಬಗ್ಗೆ. ಯಾಕೆಂದರೆ ಈಗ ಒಂದು ಕಡೆಗೆ ಯಾವುದೋ ಒಂದು ಸರ್ಕಲ್ ಅಂದರೆ, ಇಲ್ಲ ತಾಯಿ ಸೆಂಟಿಮೆಂಟಿಗೆ ಬಿದ್ದಿರ್ತೀವಿ, ಇಲ್ಲ ಹೆಂಡ್ತಿ ಸೆಂಟಿಮೆಂಟಿಗೆ ಬಿದ್ದಿರ್ತೀವಿ, ಇಲ್ಲ ಫ್ರೆಂಡ್ಸ್ ಸೆಂಟಿಮೆಂಟು, ಇಲ್ಲ ವ್ಯವಹಾರ, ದುಡಿಮೆ, ನಾನಾಂತರ ಇದಾವೆ. ಇಲ್ಲಿ ಏರುಪೇರು ಬರ್ತಾನೆ ಇದ್ದಾವೆ ಪ್ರತಿಯೊಬ್ಬರ ಲೈಫಲ್ಲಿ. ಆಗ ನಮಗೆ ಏನನ್ಸುತ್ತೆ ಅಂದರೆ, ಇಲ್ಲ ದೇವ್ರನ್ನ ಬೈಕಂತೀವಿ, ಇಲ್ಲ ನಮ್ಮ ಸ್ಟಾರ್ ಸರಿಯಿಲ್ಲ ಅನ್ಕೊಂತೀವಿ. ಅದಕ್ಕೆ ಕಾರಣಗಳು, ರೀಸನ್ಗಳು ಸುಮಾರು ಕೊಡ್ತಾ ಹೋಗ್ತವೆ. ಆ ರೀಸನೆಲ್ಲ ಸಿಗುತ್ತೆ ಸರ್ ಈ ಸಿನಿಮಾದಲ್ಲಿ. ಮುಖವಾಡ ಇಲ್ಲದವನು 84ಅಲ್ಲಿ ನೀನು ಎಲ್ಲಿ ಎಡುವುದೇ, ನಿನ್ನ ಲೈಫ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಆ ಒಂದೊಂದು ಸ್ಟೇಜಿಗೂ ಒಂದೊಂದು ಅರ್ಥ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಸಿಗುತ್ತೆ ಈ ಪ್ರಶ್ನೆಗೆ ಆನ್ಸರು. ಅದಕ್ಕೆ ನಾನು ಗ್ಯಾರಂಟಿ ಕೊಡೋಕ್ಕೆ ಇಷ್ಟಪಟ್ಟಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ಮುಖವಾಡ ಇಲ್ಲದವನು, ಮುಖವಾಡ ಇರೋವನು ಅಂತ ಹುಡ್ಕೊಂಡ್ರೆ ನಾನು ಸಿಗ್ತೀನಿ, ಪ್ರತಿಯೊಬ್ಬರು ಸಿಗ್ತಾರೆ. ಮುಖವಾಡ ಇಲ್ಲದವನು ಅಂತ ಹುಡುಕಿರಿ ಯಾರೂ ಸಿಗಲ್ಲ ಇಲ್ಲೇ, ಬಟ್ ಸಿಗ್ತಾನೆ. ಅವನು ನಿಮ್ಮೊಳಗಡೆನೂ ಇದ್ದಾನೆ, ನನ್ನೊಳಗಡೆನೂ ಇದ್ದಾನೆ.
ಆಚೆ ಎಲ್ಲೂ ಇಲ್ಲ ಮುಖವಾಡ ಇಲ್ಲದವನು, ತನ್ನೊಳಗಡೆನೇ ಇದ್ದಾನೆ, ಅವನ್ನ ತಿಳಿಯುವುದೇ ಈ ಸಿನಿಮಾ. ನಾನು ಬೇರೆಯವ್ರನ್ನ ಇವನು ಮುಖವಾಡ ಹಾಕ್ಕಂದಾನೆ ಅವ್ನು ಮುಖವಾಡ ಹಾಕ್ಕಂದಾನೆ ಅಂತ ನಾನು ಹೇಳಲ್ಲ, ನಾನು ಮುಖವಾಡ ಹಾಕ್ಕಂದೀನಿ ಅಂತಲೂ ಹೇಳಲ್ಲ. ಬಟ್ ಇಲ್ಲಿ ಮುಖವಾಡ ಇಲ್ಲದವನ್ನ ತಿಳಿಯುವುದೇ ಈ ಕಾನ್ಸೆಪ್ಟು. ಭೂಮಿ ಇರೋದೇ ಒಂದು, ಅದು ನಂದು. ಹಗಲಾಗಕ್ಕೂ ನಾನೇ ಕಾರಣ, ರಾತ್ರಿ ಆಗೋಕ್ಕೂ ನಾನೇ ಕಾರಣ. ಈ ಮನುಷ್ಯನ್ ಏನಿದೆ ಕಾರಣ ಇಲ್ಲಿ? ಈ ದೇಹನ ಬಾಡಿಗೆ ಕೊಟ್ಟೆ, ಈ ಭೂಮಿನ ಲೀಸಿಗೆ ಕೊಟ್ಟೆ. ಒಂದಿನಾದ್ರೂ ಬಾಡಿಗೆ ಕೊಟ್ಟಿದಾನ? ಕೊಟ್ಟಿಲ್ಲ. ನಂದು ಅಮೆರಿಕಾ ಅಂತಾನೆ, ಆಫ್ರಿಕಾ ಅಂತಾನೆ, ನಂದು ಪಾಕಿಸ್ತಾನ ಅಂತಾನೆ, ನಂದು ಇಂಡಿಯಾ ಅಂತಾನೆ, ನಂದು ಚೀನಾ ಅಂತಾನೆ. ಇವನೇ ಹೆಸರು ಇಟ್ಕೊಂಡ್ಬಿಟ್ಟು ನಂದು ನಂದು ಅನ್ಬಿಟ್ರೆ ಇವಂದಾಗತ್ತಾ? ಅದು ಸಾಧ್ಯನೇ ಇಲ್ಲ. ಇರುವೆ ಮೊದಲ್ಗೊಂಡು 84 ಲಕ್ಷ ಜೀವರಾಶಿ ನನ್ನ ಉದರದಲ್ಲೇ ಹುಟ್ಟಿ ನನ್ನ ಉದರದಲ್ಲೇ ಅಂತ್ಯಗೊಳ್ತವೆ. ಅದರಲ್ಲಿ ಈ ಮನುಷ್ಯ ಕೂಡ ಒಬ್ಬ. ಇವನಿಗೆ ಎಷ್ಟು ಸ್ವತಂತ್ರ ಇದೆಯೋ ಅಷ್ಟೇ ಸ್ವತಂತ್ರ ಪ್ರತಿಯೊಂದು ಜೀವರಾಶಿಗಳಿಗೂ ಇದೆ. ಅದನ್ನ ಇವನು ದುರುಪಯೋಗ ಪಡಿಸ್ಕೊಂಡು ಸಾಕು ಪ್ರಾಣಿಗಳನ್ನೆಲ್ಲ ಸಾಯಿಸಿ ಮರ ಗಿಡಗಳನ್ನೆಲ್ಲ ಕಡಿದು. ಇದರಲ್ಲಿ ಬಂದ್ಬಿಟ್ಟು ಒಂದು 2 ಸಿನಿಮಾ ನೋಡಿದ ಅನುಭವ ಸಿಗುತ್ತೆ. ಈ ಸಿನಿಮಾದಲ್ಲಿ 2 ಮೂವಿ ನೋಡಿದಷ್ಟು ಅನುಭವ ಸಿಗುತ್ತೆ. ಹೆಂಗೆ ಅಂದರೆ, ಒಂದು ಬುಕ್ಕಲ್ಲಿ ಓಪನ್ ಆಗುತ್ತೆ, ಅದು ನಿನ್ನ ಮುಖವಾಡ ಇಲ್ಲದವನ್ನ ಕತೆ ಹೇಳ್ತಾ ಹೋಗುತ್ತೆ. ರಿಯಲ್ಲ ನಡೆಯೋದು ಮುಖವಾಡ ಇರೋರ ಕತೆ ನಡೀತಾ ಹೋಗುತ್ತೆ. ಬಟ್ ಒಬ್ಬೊಬ್ಬರು ಒಂದೊಂದು ಗೊಂದಲದಾಗಿದ್ದಾರೆ. ಇಲ್ಲೇ ಏನಂದರೆ, ಒಬ್ಬ ನಾಯಕ ಬಂದ್ಬಿಟ್ಟು ಅವನ ಲೈಫಲ್ಲಿ ಅವನು ಒಂದು ಮದುವೆ ಆಗಿರೋ ತನ್ನ ಹೆಂಡತಿ ಬಗ್ಗೆ ಅವನು ತಿಳ್ಕೊಳಕ್ಕಾಗಲ್ಲ. ಏನಕ್ಕೆ ತಿಳ್ಕೊಳಕ್ಕಾಗಲ್ಲ ಅಂದರೆ, ನಾವು ಯಾವುದಕ್ಕೂ ಒಂದು ಸೋತ್ಬಿಟ್ಟಿರ್ತೀವಿ. ಯಾಕೆಂದರೆ ನಮ್ಮ ಕಣ್ಣಿಗೆ ಹೆಂಗೆ ರೆಪ್ಪೆ ಕಾಣಲ್ವೋ ಹಂಗೆ ನಮಗೆ ತುಂಬ ಹತ್ರ ಇರ್ತಾರೆ ನೋಡು, ಅವರ ಒಡನಾಟಗಳು ನಮಗೆ ಗೊತ್ತಾಗಲ್ಲ. ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗಲ್ಲ. ಒಂಥರ ಬ್ಲಾಂಕಾಗಿ ಅವಳು ಮೋಸ ಮಾಡಿ ಹೋದಾಗಲೇ ಅವನಿಗೆ ಗೊತ್ತಾಗೋದು. ಅದು ತಿಳ್ಕೊಳಕ್ಕೆ ತುಂಬ ಟೈಮ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಅವ್ನ ಲೈಫು ಹೊರಟೋಗ್ಬಿಟ್ಟಿರುತ್ತೆ. ಬಟ್ ಇವನು ಅವಳಿಂದ ಇವಳು ಒಳ್ಳೆಯವಳ ಕೆಟ್ಟವಳ ಅಂತ ತಿಳ್ಕೊತಾನಲ್ಲ, ಅದು ತಿಳ್ಕೊಳೋದೇ ಈ ಮುಖವಾಡ ಇಲ್ಲದವನು ಎಂಬ ಬುಕ್ಸಲ್ಲಿ. ಅದು ಒಂದು ಕಥೆಯಲ್ಲಿ ಅದು ರಿವೀಲ್ ಆಗ್ತಾ ಹೋಗುತ್ತೆ ಸರ್. ಆಗ ಅವನು ಅದರಿಂದ ಆಚೆ ಬರ್ತಾನೆ. ಏನು ಕ್ರಿಮಿನಲ್ ಆಗ್ದಲೆ, ಅವಳಿಗೆ ಕೆಟ್ಟದ್ದು ಮಾಡ್ದಲೆ, ನಂದೇ ತಪ್ಪು. ಈಗ ಬೇರೆಯವ್ರನ್ನ ನಾನು ಕೆಟ್ಟವನು ಅನ್ನೋದಕ್ಕಿಂತ ಇಲ್ಲಿ ನನಗೆ ನಾನು ಹೇಳ್ಕೊಂಬಿಟ್ಟು ನಾನು ಆಚೆ ಬಂದ್ಬಿಡೋದೇ ಒಳ್ಳೆಯದು ಅನ್ನೋದೇ ಈ ಕಾನ್ಸೆಪ್ಟ್ ಉದ್ದೇಶ ಇರುತ್ತೆ ಸರ್. ಇದರಲ್ಲಿ ಒಂದು 10 ಮೆಂಬರ್ಸ್ ಆರ್ಟಿಸ್ಟ್ ಇದ್ದಾರೆ ಮೇನ್ ರೋಲ್ ಮಾಡೋರು. ಪ್ರತಿಯೊಂದು ಪಾತ್ರನೂ ಇಲ್ಲಿ ಹೀರೋನೇ ಹೀರೋಯಿನ್ನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇದು ಹೀರೋ ಹೀರೋಯಿನ್ ಬೇಸ್ಡ್ ಸಿನಿಮಾ ಅಲ್ಲ? ಇಲ್ಲ, ಇದು ನಾರ್ಮಲ್ ಸಿನಿಮಾನೇ ಅಲ್ಲ. ಇದು ಒಂಥರ ಬೇರೆ ಪ್ಯಾಟರ್ನ್ ಇರೋಂಥ ಸಿನಿಮಾ. ಇದು ಬೇರೆ ಏನೋ ಒಂದು ಹೇಳೋಕೆ ಹೊರಟಿರೋ ಸಿನಿಮಾ. ಅದು ಆಡಿಯನ್ಸೇ ಹೇಳ್ಬೇಕು. ಯಾಕಂದರೆ ಒಬ್ಬೊಬ್ಬರು ಬಾಯಲ್ಲಿ ಒಂದೊಂದು ಮಾತು ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಸುವರ್ಣಮುಖಿ ಬನ್ನರ್ಘಟ್ಟ ನಾವು ಫಸ್ಟ್ ಲೊಕೇಶನ್ ಅಲ್ಲೇ ಶೂಟ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ಅಂಬಾಲೆ ಘಾಟ್ ಅಂತಿದೆ. ಅಲ್ಲಿ ತುಂಬ ಓಲ್ಡ್ ಟೆಂಪಲ್ ಇದೆ, ಶಿವನ್ ಟೆಂಪಲ್. 1,000 ವರ್ಷದ ಟೆಂಪಲ್. ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಫಾಲ್ಸ್ ಇದೆ, ಮತ್ತು ಕೆಮ್ಮಣ್ಣಗುಂಡಿ, ಕಲತಿಗಿರಿ, ಮತ್ತು ದೇವನಹಳ್ಳಿ, ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಸರ್. ಇದರಲ್ಲಿ ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ನಮ್ಮ ಟೈಮಿಗೆ ಸಿಗಲಿಲ್ಲ. ಒಂದು 8 ಜನ ಕೆಲಸ ಮಾಡಿದ್ದಾರೆ ಸರ್ ಇದರಲ್ಲಿ. ಯಾಕೆಂದ್ರೆ ನಮ್ಮನ್ನು ಸ್ವಲ್ಪ 1 ದಿನ 2 ದಿನ ಇರೋದು, ಇದಾಗೋದು, ಸ್ಟಾಪ್ ಆಗೋದು, ಒಂದು ಸ್ವಲ್ಪ ಬೇರೆ ಪ್ಲ್ಯಾನಿಂಗ್ಸ್ ಇತ್ತು. ಹಾಗಾಗಿ ಮಧು ಅನ್ನೋರು, ವಿನಯ್ ಅನ್ನೋರು, ಗಿರಿ ಅನ್ನೋರು ಇವರೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಟೆಕ್ನಿಷಿಯನ್ಗಳು. ಇದರಲ್ಲಿ ಮೇನ್ ರೋಲ್ ಅಂದರೆ ರಚನಾ ಅಂಬಾಲೆ, ಮತ್ತು ಅನುಷಾ ಅಂತ, ಮತ್ತು ಬಂದ್ಬಿಟ್ಟು ಕಾವೇಗೌಡ, ಮತ್ತು ಹರೀಶು, ಮತ್ತು ಗಣಪತಿ ಪಾಟೀಲು, ಮತ್ತು ಸುಮಾರು ಜನ ಇನ್ನೂ ಮಾಡಿದ್ದಾರೆ ಸರ್. ಅವರು ನಿರ್ಮಾಪಕರ ಬಗ್ಗೆ ನಾನು ಏನು ಹೇಳೋಕೆ, ಯಾಕೆಂದರೆ ಈ ಸಿನಿಮಾ ಮುಖವಾಡ ಇಲ್ಲದವನು ನಾನು ಬರೆದಿರ್ಬೋದು. ಬಟ್ ಇದನ್ನು ಈ ಲೆವೆಲಿಗೆ ಬಂದಿದೆ ಅಂದರೆ ಅವರೇ ಕಾರಣ. ನನಗೆ ಗೊತ್ತಿಲ್ಲದಲೇ ದೇವರು ಅನ್ಬೋದು ನಾನು. ಯಾಕೆಂದ್ರೆ ನನ್ನ ಒಳಗಡೆ ಎಲ್ಲೋ ಇದೆ, ನಾನು ಏನಪ್ಪ ಇದು ಅನ್ಕೊಂತ ಇದ್ದೆ. ಒಳ್ಳೆ ನಿರ್ಮಾಪಕರು ಸರ್, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಅವರು ನನ್ನಂಥ ಹೊಸಬ್ರಿಗಿನ್ನೂ ಎಷ್ಟೋ ಜನ ಇದ್ದಾರೆ ಹಸ್ಕೊಂಡು, ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಂಬಿಕೆನೂ ಇದೆ. ಅವರಿಗೆ ಈ ಸಿನಿಮಾ ಬಂದ್ಬಿಟ್ಟು ಒಂದು ಒಳ್ಳೆ ನೇಮ್ ತಂದು ಕೊಡಲಿ, ಖುಷಿ ಕೊಡಲಿ. ಅವರು ಏನೋ ಒಂದು ನಾನು ಹೇಳೋಕ್ಕೆ ಒಳ್ಳೆಯವ್ರ ಬಗ್ಗೆ, ನಮ್ಗೆ ಇಷ್ಟ ಆದವ್ರ ಬಗ್ಗೆ ಹೇಳ್ಕೊಳಕ್ಕೆ ಮಾತೇ ಇರಲ್ಲ. ಅದು ಆಗ್ತಾ ಇಲ್ಲ. ಒಂದು ಲೈನಾಗ ಕತೆ ಹೇಳಬೇಕು ಅಂದರೆ, ಮುಖವಾಡ ಇರೋನು ನಾನೇ, ಮುಖವಾಡ ಇಲ್ಲದವನು ನಾನೇ. ಮುಖವಾಡ ಇರೋನು ಬೇಗ ಗೊತ್ತಾಗ್ತಾನೆ, ಮುಖವಾಡ ಇಲ್ಲದವನು ಲೇಟಾಗಿ ಗೊತ್ತಾಗ್ತಾನೆ ಬರುತ್ತೆ. ಒಂದು ಅಪ್ಪು ವರ್ಧನ್ ಅಂತ ಸಾಹಿತ್ಯ ಬರೆದಿದ್ದಾರೆ, ಇರುವ ಊರಿನ ಮೇಲೆ ಅಂತ. ಅದು ತುಂಬ ಚೆನ್ನಾಗಿ ಹಿಟ್ಟಾಗಿದೆ, ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಮತ್ತು ಬಂಗಿ ಸೇದಣ್ಣ ಅಂತ ಒಂದು ಆಧ್ಯಾತ್ಮಿಕ ಮತ್ತು ಒಂದೇನೋ ತತ್ವ ಪದ, ಅದು ಒಂದು 35 ರಿಂದ 40 ವರ್ಷದ ಹಿಂದೆ ನಮ್ಮ ಒಬ್ಬರು ಶ್ರೀ ಸತ್ ಉಪವಾಸಿ ಅಂತ ಗುರುಗಳು
ಅವರು ಬರೆದಿರೋದು. ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ನನಗೆ ಆ ಸಾಂಗ್ನ ರೈಟ್ಸ್ ಕೊಟ್ಟಿರೋದೇ ನನಗೆ ದೊಡ್ಡ ವಿಷಯ. ಯಾಕೆಂದರೆ ಅವ್ರು ಹೇಳಿರು, ಈ ಸಾಂಗ್ ಕೊಡುವಾಗ ಪ್ರಪಂಚದ ಜನ ಬೇರೆ ಬೇರೆ ಥರ ತಿಳ್ಕೊಂತಾರಪ್ಪ, ಸೇದಣ್ಣ ಬಂಗಿ ಸೇದಣ್ಣ ಅಂದರೆ ನೀನೇ ಸೇದಿಸ್ತಿದ್ದೀನೋ ಅನ್ನೋ ಥರ ಇರುತ್ತೆ, ದಯವಿಟ್ಟು ಇದನ್ನ ನೋಡ್ಕೊಂಡು ಇದು ಮಾಡು ಅಂದಾಗ, ಇಲ್ಲ ಗುರುಗಳೇ ನಾನು ಇದನ್ನು ನಿಮಗೆ ತಂದು ತೋರಿಸ್ಬಿಟ್ಟು ನಾನು ಆಮೇಲೆ ನಾನು ಹಾಕ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಒಪ್ಕೊಂಡ್ರು, ತಂದು ತುಂಬ ಅದ್ರ ಬಗ್ಗೆ ಹೇಳೋಂಗಿಲ್ಲ. ಸೇದಣ್ಣ ಒಳ್ಳೆ ಸಾಹಿತ್ಯ, ಅದು ತುಂಬ ಬ್ರಹ್ಮಾಂಡ ವಿಚಾರನೇ ಇದೆ ಆ ಸಾಹಿತ್ಯದಲ್ಲಿ. 2 ಸಾಂಗ್ ಇದೆ ಸರ್, ಅನನ್ಯ ಭಟ್ ಹಾಡಿದ್ದಾರೆ ಮತ್ತು ಅದಕ್ಕೂ ಕೂಡ ಸೇದಣ್ಣ ಬಂಗಿ ಸೇದಣ್ಣಗೆ. ಫೈಟ್ಸ್ ಸರ್ ಇದರಲ್ಲಿ ಫೈಟ್ಸ್ ಏನಿಲ್ಲ, ಒಂದು ಸ್ವಲ್ಪ ಸ್ಟ್ರಗಲಿಂಗ್ ಇದೆ, ನೂಕಾಡೋದು, ಕಿಲ್ಲಿಂಗು ಈ ಥರ ಇದೆ. ಫೈಟ್ಸ್ ಏನಿಲ್ಲ, ಕಮರ್ಷಿಯಲ್ ಆಗಿ ಇದರಲ್ಲಿ ಯಾರು ಆ ಥರ ಏನೋ ಇದ್ದಿಲ್ಲ ಸರ್. ಏನು ಪ್ಯಾಟ್ರನ್ ಸರ್, ವಿಲೇಜ್ ಪ್ಯಾಟ್ರನ್ ಸರ್? ಇದು ವಿಲೇಜು ಅನ್ನೋಕ್ಕಾಗಲ್ಲ, ಇದು ಏನು ಅಂದರೆ ಇದು ಒಬ್ಬ ವ್ಯಕ್ತಿನ ಗುಣಗಳನ್ನ ಹೇಳ್ತಾ ಹೋಗುತ್ತೆ. ಒಂದು ಆಶ್ರಮದಲ್ಲಿ ನಡೆಯುತ್ತೆ, ಮತ್ತು ಒಂದು ಕ್ಲಬ್ಬಲ್ಲಿ ನಡೆಯುತ್ತೆ, ಪ್ರತಿಯೊಬ್ಬ ಒಂದು ವರ್ಗಕ್ಕೂ ಇಷ್ಟ ಆಗೋಂಥ ಕಾನ್ಸೆಪ್ಟು. ಸರ್ ಇನ್ನೊಂದು ಏನಂದರೆ, ನನಗೆ ಕೊರೋನಾ ಬಂದಿರೋದೇ ಒಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು ಈ ಸಿನಿಮಾದಲ್ಲಿ. ಏನಕ್ಕೆ ಅಂದರೆ, ನಮ್ಮ ಜನಗಳಿಗೆ ಎಷ್ಟೋ ಜನಕ್ಕೆ ಪ್ರಕೃತಿ ಏನು ಅಂತ ಗೊತ್ತಿರಲಿಲ್ಲ. ಮತ್ತು ನನ್ನ ಈ ಸಬ್ಜೆಕ್ಟಲ್ಲೂ ಪ್ರಕೃತಿ ಬಗ್ಗೆ ತುಂಬ ವಿಷಯ ಇದೆ. ಈ ಭೂಮಿ ಇರೋದೇ ಒಂದು, ಅದು ನಂದು ಅಂತ ಡೈಲಾಗ್ಸ್ಗಳೇ ಹೇಳ್ಬಿಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಒಬ್ಬ ನಟನೂ ಅಲ್ಲ, ಒಬ್ಬ ಮನುಷ್ಯನೂ ಅಲ್ಲ, ಯಾರು ಅವನು ಅನ್ನೋದೇ ಇಂಪಾರ್ಟೆಂಟ್, ಅವನೇ ಪ್ರಕೃತಿ. ಬಟ್ ನನಗೆ ಯಾಕೆಂದರೆ ಈ ಸಬ್ಜೆಕ್ಟಲ್ಲಿ ಎಲ್ಲ ಒಂದು ಕಡೆ ಹೇಳ್ತೀನಿ, ನನಗೆ ಸುಮಾರು ಜನ ಹೇಳಿದ್ದಿಷ್ಟೇ, ನೀವು ಕೊರೋನಾ ಬಂದು ಈಗ ಲಾಕ್ಡೌನ್ ಕ್ಲಿಯರ್ ಆಗಿ ನೀವು ಸಿನಿಮಾ ಮಾಡ್ತಿರೋದು ಇದು ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರೊಡ್ಯೂಸರ್ ಬಂದ್ಬಿಟ್ಟು ದುಡ್ಡಿಗೋಸ್ಕರ ಸಿನಿಮಾ ಮಾಡಿಲ್ಲ ಅವರು. ಏನಾರ ಆಗಲಿ, ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೀವಿ, ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀವಿ, ನೋಡೋಣ. ಯಾಕೆಂದರೆ ಜನಗಳು ಎಲ್ಲೇ ಹೋದರೂ ಒಳ್ಳೇದಂತಲೂ ತಾಂತಾರೆ, ಯಾಕಂದರೆ ಅವರು ದೇವರೇ ಅಲ್ವಾ. ಯಾಕೆಂದರೆ ನಾವೊಂಥರ ಹೇಳ್ಬೋದು, ಬೇರೆಯವ್ರು ಒಂಥರ. ಅವ್ರು ಒಂದ್ಸತಿ ನೋಡೋದಂದರೆ ಈ ಸಬ್ಜೆಕ್ಟಲ್ಲಿ ಏನಾರು ಅಂತ ಗಟ್ಟಿತನ ಇದ್ದರೆ, ಅಂತ ಒಳ್ಳೆತನ ಇದ್ದರೆ ಯಾವ ಟೈಮಿಗಾದರೂ ನಿಲ್ಲುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್. ಇದರಲ್ಲಿ ಕ್ರೌಡು ಅಂದರೆ ಜೀವನದಲ್ಲಿ ನೊಂದಿರ್ತಾರೆ ನೋಡಿ, ಕಳ್ಕೊಂಡಿರ್ತಾರೆ ನೋಡಿ, ಲೈಫ್ ಬೇಡ ಅಂದಿರ್ತಾರೆ ನೋಡಿ, ಅಂಥವ್ರಿಗಂತಲೂ ಇದು ಏನೋ ಒಂದು ಕಲಿಸುತ್ತೆ ಸರ್. ಇನ್ನೂ ಏನೋ ನಿನಗೆ ಲೈಫ್ ಇದೆ, ನೀನೇನು ಕಳ್ಕೊಂಡಿದ್ದೀಯ ಅನ್ನೋದು ತೋರಿಸ್ಕೊಡೋ ಅಂಥ ಕಾನ್ಸೆಪ್ಟು.